ಬಿಸ್ನೆಸ್ ಇರ್ಬೋದು, ಇಲ್ಲಿ ನಮ್ಗೆ ಕ್ವಾಲಿಟಿ ಜೊತೆ ಕ್ವಾಂಟಿಟಿನೂ ಇದ್ದಾಗಷ್ಟೇ ನಾವು ಆ ಬಿಸ್ನೆಸ್ ನ ಸಕ್ಸಸ್ಫುಲ್ ಆಗಿ ನಡ್ಸೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ನೀವೊಂದು ಟೈಲರಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ ಅಂದ್ರೆ ನೀವು ಕ್ವಾಲಿಟಿ ಕೊಡ್ಬೇಕು ನಿಜ, ಹಾಗಂತ ನೀವು ಕ್ವಾಂಟಿಟಿ ತಗೋತಿಲ್ಲ ಅಂದ್ರೆ ಖಂಡಿತ ಇದು ನಮ್ ಬಿಸ್ನೆಸ್ ಮೇಲೆ ಅಫೆಕ್ಟ್ ಆಗೇ ಆಗುತ್ತೆ. ಒಂದು ಬ್ಲೌಸ್ ನ ನಾವು ಡ್ರಾಫ್ಟಿಂಗ್ ಮಾಡಿ ಕಟಿಂಗ್ ಮಾಡೋಕೆ ತುಂಬಾ ಟೈಮ್ ತಗೋತಿದೀವಿ ಅಂದ್ರೆ ನಾವಿನ್ನು ಕಲಿಯೋದು ಇನ್ನೂ ತುಂಬಾ ಇದೆ ಅಂತಾನೆ ಅರ್ಥ. ತುಂಬಾ ಸಲ ನಾವು ಅನ್ಕೊಳ್ಳೋದು ಸ್ಟಿಚಿಂಗ್ ಅಲ್ಲಿ ನಾನೇನೋ ಬದಲಾಯಿಸ್ಬಿಟ್ಟು ಪರ್ಫೆಕ್ಟ್ ಫಿಟ್ಟಿಂಗ್ ಕೊಟ್ಬಿಡ್ತೀನಿ ಅಂತ. ಇದು ಖಂಡಿತ ತಪ್ಪು. ನಮ್ ಸ್ಟಿಚಿಂಗ್ ನೀಟ್ ಫಿನಿಶಿಂಗ್ ಬರ್ಬೇಕಂದ್ರೆ ನಮ್ ಕಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿರ್ಬೇಕು. ಕಟಿಂಗ್ ಪರ್ಫೆಕ್ಟ್ ಆಗಿರ್ಬೇಕು ಅಂದ್ರೆ ನಾವು ಮೆಜರ್ಮೆಂಟ್ ನ ಪರ್ಫೆಕ್ಟ್ ಆಗಿ ತಗೊಂಡಿರ್ಬೇಕು. ಬ್ಲೌಸ್ ನೀಟ್ ಫಿನಿಶಿಂಗ್ ಬರೋಕೆ ಇಷ್ಟೆಲ್ಲಾ ಪ್ರೋಸೆಸ್ ಇರುತ್ತೆ. ಸೊ ಯಾರು ಇದನ್ನೆಲ್ಲ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡು ನಿಮ್ ಟೈಲರಿಂಗ್ ಬಿಸ್ನೆಸ್ ನ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅನ್ಕೊಂಡ್ರೆ, ಇದೇ ಮೇ 19ನೇ ತಾರೀಕಿಂದ ನಮ್ದು ಆಫ್ಲೈನ್ ಸೆಕೆಂಡ್ ಬ್ಯಾಚ್ 20 ಡೇಸ್ ಬ್ಯಾಚ್ ಮತ್ತೆ ಸ್ಟಾರ್ಟ್ ಆಗ್ತಿದೆ. ಯಾರಿಗೆಲ್ಲ ಕಟಿಂಗ್ ಅಲ್ಲಿ ನಾನು ಪರ್ಫೆಕ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ನೀವು ಈ ಕ್ಲಾಸ್ ನ ಜಾಯ್ನ್ ಆಗ್ಬೋದು. ಇಲ್ಲಿ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ ತಗೊಂಡು ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.